ಅರ್ಟೈ ಆಪ್ ಏನಪ್ಪಾ ಇದು ಅರ್ಟೈ ಆಪ್ ನಮ್ಮ ಇಂಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಿದೆ ಅರ್ಟೈ ಆಪ್ ಬಗ್ಗೆ ನೋಡೋಣ. ಮತ್ತೆ ಈ ಅರ್ಟೈ ಆಪ್ ವಾಟ್ಸ್ಆಪ್ ತರ ಯೂಸ್ ಆಗ್ತಿದೆ ಅಂತೆ. ಸೊ ಅದ್ರ ಫೀಚರ್ಸ್ ಏನಿದೆ, ವಾಟ್ಸ್ಆಪ್ ತರ ಯೂಸ್ ಆಗಿದೆ ಅದ್ರ ಫೀಚರ್ಸ್ ಏನಿದೆ, ಯೂಸಸ್ ಏನಿದೆ ಈ ಅರ್ಟೈ ಆಪ್ದು, ಮತ್ತೆ ಅಡ್ವಾಂಟೇಜಸ್ ಏನು ಮತ್ತೆ ಡಿಸ್ಅಡ್ವಾಂಟೇಜಸ್ ಏನು, ಮತ್ತೆ ಇನ್ನೊಂದು ಫೀಚರ್ ಏನಂದ್ರೆ ಇದ್ರಿಂದ ಟಿವಿ ಶೋನು ನೋಡಬಹುದಂತೆ. ಅದ್ ಹೆಂಗೆ ಏನು ಅಂತ ನೋಡೋಣ. ಸೊ ಕಂಪ್ಲೀಟ್ ಡೀಟೈಲ್ ಆಗಿ ಈ ಅರ್ಟೈ ಆಪ್ ಬಗ್ಗೆ ನೋಡೋಣ. ಲಾಸ್ಟ್ ತನಕ ನೋಡಿ, ಫುಲ್ ಇನ್ಫಾರ್ಮೇಶನ್ ಆಫ್ ಅರ್ಟೈ ಆಪ್ ಕೊಡ್ತಾ ಇದೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವೆಲ್ಲ ವಾಟ್ಸ್ಆಪ್ ಯೂಸ್ ಮಾಡ್ತಾ ಇರ್ತೀರಲ್ಲ, ಸೊ ವಾಟ್ಸ್ಆಪ್ ಅಲ್ಲಿ ಏನೇನು ಯೂಸ್ ಮಾಡ್ತೀರಾ? ಚಾಟ್ ಮಾಡ್ತೀರಾ, ವಿಡಿಯೋ ಕಾಲ್ ಮಾಡ್ತೀರಾ, ಆಡಿಯೋ ಸೆಂಡ್ ಮಾಡ್ತೀರಾ, ಡಾಕ್ಯುಮೆಂಟ್ ಸೆಂಡ್ ಮಾಡ್ತೀರಾ. ಸೊ ಇದೆಲ್ಲ ನೀವು ವಾಟ್ಸ್ಆಪ್ ಅಲ್ಲಿ ಯೂಸ್ ಮಾಡ್ತೀರಾ. ಬಟ್ ಈ ವಾಟ್ಸ್ಆಪ್ ಅನ್ನೋದು ಬಂದು ಅಮೆರಿಕನ್ ಕಂಪನಿ, ಓಕೆನಾ? ಅಮೆರಿಕದವ್ರು ಮ್ಯಾನುಫ್ಯಾಕ್ಚರ್ ಮಾಡಿರೋ ಕಂಪನಿ. ಸೊ ನಾವೇನಾದ್ರೂ ವಾಟ್ಸ್ಆಪ್ ಯೂಸ್ ಮಾಡಿದ್ರೆ ಅಮೆರಿಕಕ್ಕೆ ದುಡ್ಡು ಹೋಗುತ್ತೆ, ಇನ್ಕಮ್ ಆಗುತ್ತೆ. ಆದ್ರೆ ಈ ಅರಟೈ ಆಪ್ ಇದೆಯಲ್ಲ, ಇದು ಬೇಸಿಕಲಿ ಇಂಡಿಯನ್ ಕಂಪನಿ, ಝೋಹೋ ಕಾರ್ಪೊರೇಷನ್ ಲಿಮಿಟೆಡ್ ಅಂತೇಳಿ ಪ್ರೈವೇಟ್ ಲಿಮಿಟೆಡ್ ಅವರು ನಮ್ಮ ಇಂಡಿಯಾದವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋ ಇದು ಆಪ್. ಸೊ ಅದಕ್ಕೆ ಇಷ್ಟೊಂದು ವೈರಲ್ ಆಗ್ತಿದೆ. ಸೊ ನಾವು ವಾಟ್ಸ್ಆಪ್ ಬದಲು ಅರಟೈ ಯೂಸ್ ಮಾಡಿ ಅಂತೇಳಿ ಹೇಳ್ತಿದ್ದಾರೆ. ಈ ಅರಟೈ ಆಪ್ ಏನಾದ್ರು ಫ್ರೀ ಕಾಸ್ಟ್ ಇದೆಯಾ ಅಂತ ಹೇಳಿದ್ರೆ ಇಲ್ಲ, ಫ್ರೀ ಆಫ್ ಕಾಸ್ಟ್, ಯಾವುದೇ ಚಾರ್ಜಸ್ ಇಲ್ಲ. ಸೊ ವಾಟ್ಸ್ಆಪ್ ಹೆಂಗ್ ಫ್ರೀ ಆಗಿದೆಯೋ ಅದೇ ತರನು ಈ ಅರಟೈ ಆಪ್ ಫ್ರೀ. ಪ್ಲೇ ಸ್ಟೋರ್ ಅಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಬಹುದು. ಈ ಅರಟೈ ಅನ್ನೋದು ಮೀನಿಂಗ್ ಏನ್ ಗೊತ್ತಾ? ಈ ಅರಟೈ ಅನ್ನೋದು ಮೀನಿಂಗ್ ನಿಮ್ಗೆ ಗೊತ್ತು. ಈ ಕನ್ನಡದಲ್ಲಿ ನೋಡಿ, ಅರಟೆ ಅನ್ನೋದನ್ನ ಈ ತಮಿಳಲ್ಲಿ ಅರಟೈ ಅಂತಾರೆ, ಓಕೆನಾ? ಕನ್ನಡದಲ್ಲಿ ಅರಟೆ ಅಂತಾರೆ. ಇದು ಮ್ಯಾನುಫ್ಯಾಕ್ಚರ್ ಮಾಡಿರೋದು ಬಂದು ತಮಿಳಿಯನ್, ಓಕೆನಾ? ತಮಿಳ್ನಾಡಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಆಕ್ಚುಲಿ ಲಾಂಚ್ ಮಾಡಿರೋದು ಬಂದು 2021 ಅಲ್ಲೇ ಇವ್ರು ಮ್ಯಾನುಫ್ಯಾಕ್ಚರ್ ಮಾಡಿ ಪ್ಲೇ ಸ್ಟೋರ್ ಅಲ್ಲಿ ಇದೆ. ಬಟ್ ಇದು ಈ ತಿಂಗಳು ಸೆಪ್ಟೆಂಬರ್ ಇದೆಯಲ್ಲ, ಸೆಪ್ಟೆಂಬರ್ 2025 ತುಂಬಾ ವೈರಲ್ ಆಗ್ಬಿಟ್ಟಿದೆ. ಅಂದ್ರೆ ಎಲ್ಲರೂ ಇನ್ಸ್ಟಾಲ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ, ಎಲ್ಲರೂ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ನೋಡಿ ಇಲ್ಲಿ ಒಂದು ದಿನಕ್ಕೆ ರಫ್ಲಿ 3 ಲಕ್ಷ ಗಂಟ ಡೌನ್ಲೋಡ್ ಆಗ್ತಿದೆ ಅಂತೆ. 3 ಲಕ್ಷ ಗಂಟ ಫ್ಯೂ ಡೇಸ್ ಇಂದ, ಅಂದ್ರೆ ಒಂದ್ ತಿಂಗಳಿಂದ ಫ್ಯೂ ಡೇಸ್. ಯಾಕಿದು ಇಷ್ಟು ಡೌನ್ಲೋಡ್ ಆಗ್ತಿದೆ ಅಂತ ಹೇಳಿದ್ರೆ, ಎಜುಕೇಶನ್ ಮಿನಿಸ್ಟರ್ ಸೆಂಟ್ರಲ್ ಅಲ್ಲಿ ಇದ್ರ ಬಗ್ಗೆ ನಾವು ಡೊನಾಲ್ಡ್ ಟ್ರಂಪ್ ಬಂದು ತುಂಬಾ ನಮ್ಮೆಲ್ಲ ಟ್ಯಾಕ್ಸ್ ಹಾಕ್ತಿದ್ದಾರೆ. ಸೊ ನಾವ್ ಯಾಕೆ ಅಮೆರಿಕನ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಬೇಕು? ಸೊ ನಮ್ದೇ ಒಂದು ವಾಟ್ಸ್ಆಪ್ ಆಪ್ ಇದೆ, ಸೊ ಅರಟೈ ಅಂತೇಳಿ. ಸೊ ಈ ಅರಟೈ ಆಪ್ ಯೂಸ್ ಮಾಡ್ಕೊಳ್ಳಿ ಅಂತೇಳಿ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರನೇ ಇಷ್ಟೊಂದು ವೈರಲ್ ಆಗಿ ಡೌನ್ಲೋಡ್ ಆಗ್ತಿದೆ. ಮತ್ತೆ ಯಾಕೆ ನಾವು ಬೇರೆ ಕಂಟ್ರಿ ಮೇಲೆ ಡಿಪೆಂಡ್ ಆಗ್ಬೇಕು? ಸೊ ನಮ್ ವಾಟ್ಸ್ಆಪ್ ನ ಬಿಟ್ಟು ನಾವು ಅರಟೈ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋಣ. ನಮ್ಮ ದೇಶದ ಆಪ್ ನ ಯೂಸ್ ಮಾಡ್ಕೊಂಡ್ರೆ ನಮ್ಗೆ ದುಡ್ಡು ಬರುತ್ತೆ. ನಾವೇ ಏನಕ್ಕೆ ಬೇರೆ ಅಮೆರಿಕದವ್ರನ್ನ ಯೂಸ್ ಮಾಡ್ಕೊಂಡು ಅವ್ರು ಹೇಳ್ದಂಗೆಲ್ಲ ಟ್ಯಾಕ್ಸ್ ಕಟ್ಟಬೇಕು ನಾವು ಅಂತೇಳಿ. ಇವಾಗ ಡೊನಾಲ್ಡ್ ಟ್ರಂಪ್ ನೀವೇ ನೋಡ್ತಾ ಇದೀರಲ್ಲ, ನಿಮ್ಗೆ ಇಷ್ಟು ಟ್ಯಾರಿಫ್, ಈ ಪ್ರಾಡಕ್ಟ್ ಮೇಲೆ ಇಷ್ಟು ಟ್ಯಾಕ್ಸ್ ಹಾಕ್ತೀನಿ. ಸೊ ಅಮೆರಿಕದಲ್ಲಿ ಯಾರು ಇಂಡಿಯನ್ ಕೆಲಸ ಮಾಡ್ತಾ ಇದ್ರೋ, ಭಾರತದವರೆಲ್ಲ ನೀವು ಹೋಗಿ ನಿಮ್ಮ ಮೇಲೆ ಜಾಸ್ತಿ ನಾವು ಟ್ಯಾಕ್ಸ್ ಹಾಕ್ತಿವಿ, ಸೊ ಹಿಂಗೆಲ್ಲ ಹೇಳ್ತಾ ಇದಾರಲ್ಲ. ಸೊ ಅದಕ್ಕೆ ನಾವ್ ಯಾಕೆ ನಮ್ಮ ಸ್ವದೇಶಿ ಕಂಪನಿಗಳನ್ನ ಡೆವಲಪ್ ಮಾಡಬಾರ್ದು ಅಂತೇಳಿ ಈ ಅರಟೈ ಅನ್ನೋ ಆಪ್ ನ ಪ್ರಮೋಟ್ ಮಾಡ್ತಿದ್ದಾರೆ ಗೌರ್ಮೆಂಟ್ ಅವರು. ಈಗ ಆಲ್ಮೋಸ್ಟ್ ನೀವು ನೋಡಿರ್ಬೋದು, ವಾಟ್ಸಪ್ ಆಗಿರ್ಲಿ, ಇನ್ಸ್ಟಾಗ್ರಾಮ್ ಆಗಿರ್ಲಿ, ಫೇಸ್ಬುಕ್ ಆಗಿರ್ಲಿ, ಯೂಟ್ಯೂಬ್ ಆಗಿರ್ಲಿ, ಎಲ್ಲದು ಅಮೆರಿಕನ್ ಕಂಪ್ನಿನೇ. ಸೊ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಹುಡ್ಕೊಂಡು ಸೋಷಿಯಲ್ ಮೀಡಿಯಾ ಆಲ್ಟರ್ನೇಟಿವ್ ಆಗಿ ಏನಾದ್ರು ಇದೆಯಾ ನಮ್ಮ ಸ್ವದೇಶಿಯನ್ನು ಹುಡ್ಕೊಂಡು ನಾವು ಯೂಸ್ ಮಾಡ್ಬೇಕಾಗಿದೆ. ಸೊ ಈಗ ಸ್ಟಾರ್ಟ್ ಆಗಿರೋದು ಅರಟೈ ಆಪ್. ಈ ಅರಟೈ ಆಪ್ ಅಲ್ಲಿ ಏನಪ್ಪಾ ಇದೆ ಫೀಚರ್ಸ್ ಅಂತ ಹೇಳಿದ್ರೆ, ನಾವು ಟೆಕ್ಸ್ಟ್ ಮಾಡ್ಬೋದು, ಟೆಕ್ಸ್ಟ್ ಮೆಸೇಜ್ ಕಳಿಸಬಹುದು, ವಾಯ್ಸ್ ಮೆಸೇಜ್ ಕಳಿಸಬಹುದು, ಮತ್ತೆ ಆಡಿಯೋ ಕಾಲ್ಸ್, ವಿಡಿಯೋ ಕಾಲ್ ಮಾಡಬಹುದು, ಮತ್ತೆ ಫೈಲ್ ನ ಸೆಂಡ್ ಮಾಡಬಹುದು, ಡಾಕ್ಯುಮೆಂಟ್ಸ್, ಫೋಟೋಸ್ ಎಲ್ಲ ಶೇರ್ ಮಾಡಬಹುದು, ಮತ್ತೆ ಗ್ರೂಪ್ ಚಾಟ್ ಮಾಡಬಹುದು. ಇನ್ನೊಂದು ಅಡಿಷನಲ್ ಏನು ಅಂತ ಹೇಳಿದ್ರೆ, ಮಲ್ಟಿ ಡಿವೈಸ್ ಅಂಡ್ ಆಡಿಯೋ ಆಂಡ್ರಾಯ್ಡ್ ಟಿವಿ ಸಪೋರ್ಟ್ ಮಾಡುತ್ತಂತೆ. ನಾವು ಟಿವಿನೂ ನೋಡಬಹುದು, ಸಪೋರ್ಟ್ ಮಾಡುತ್ತೆ ಇದಕ್ಕೆ. ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಇದರಲ್ಲಿ. ಮತ್ತೆ ಇನ್ನೊಂದು ಅಡ್ವಾಂಟೇಜ್, ಮೇನ್ ಅಡ್ವಾಂಟೇಜ್ ಇದೆ ಮೀಟಿಂಗ್. ಇವಾಗ ಯಾರು ಪ್ರೊಫೆಷನಲ್ ಆಗಿ ಏನಾದ್ರು ಕೆಲಸ ಇದ್ರೆ ಮೀಟಿಂಗ್ ನ ಶೆಡ್ಯೂಲ್ ಮಾಡಬಹುದು. 9 ಗಂಟೆಗೆ ಮೀಟಿಂಗ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ನಾವು ಶೆಡ್ಯೂಲ್ ಮಾಡಿ ಇಡಬಹುದು. ಸೊ ಮೀಟಿಂಗ್ ನ ಜಾಯ್ನ್ ಮಾಡಬಹುದು, ಪ್ರೊಫೆಷನಲ್ ಆಗಿ ಯೂಸ್ ಮಾಡ್ಕೊಬಹುದು. ಮತ್ತೆ ಇದರಲ್ಲಿ ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆ, ಫೀಚರ್ಸ್ ಇದೆ. ಮತ್ತೆ ಎಂಡ್ ಟು ಎಂಡ್ ಸೆಕ್ಯೂರಿಟಿ ಇರುತ್ತೆ. ಇವಾಗ ನೀವು ಒಂದ್ ಪರ್ಸನ್ ಇಂದ ಇನ್ನೊಂದ್ ಪರ್ಸನ್ಗೆ ನೀವು ಮೆಸೇಜ್ ಕಳಿಸ್ತೀರಲ್ಲ, ಸೊ ಅದು ಎಂಡ್ ಟು ಎಂಡ್ ಸೆಕ್ಯೂರಿಟಿ ಇದೆ ಅಂತ ಈ ಅರಟೈ ವಿಡಿಯೋ ಕಾಲ್ ಆಗ್ಲಿ, ಆಡಿಯೋ ಕಾಲ್ ಆಗಿರ್ಲಿ, ಸೆಕ್ಯೂರಿಟಿ ಇರುತ್ತಂತೆ. ಸೊ ನಾವು ಇದನ್ನ ನಂಬೋದು ಅಂತ ಹೇಳಿ ಹೇಳ್ತಿದ್ದಾರೆ ಅರಟೈ ಆಪ್ ಅಲ್ಲಿ. ಮತ್ತೆ ಇದ್ರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಇದೆ ಅಂತೆ. ಏನು ಅಂತ ಹೇಳಿದ್ರೆ, ನಾವ್ ಹೇಳಿದ್ರೆ ಟೆಕ್ಸ್ಟಿಂಗ್ 1-to-1 ಮೆಸೇಜ್, ಸೊ ಸೆಕ್ಯೂರಿಟಿ ಇರುತ್ತೆ ಅಂತ ಹೇಳಿ. ಬಟ್ ಇದು ಸೆಕ್ಯೂರಿಟಿ ಇನ್ನೂ ಇಲ್ಲ ಅಂತ ಹೇಳಿ ತೋರಿಸ್ತಿದೆ. ಬಟ್ ಓನರ್ ಹೇಳಿದ್ದಾರೆ ಇದು ಬರೋ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಎಂಡ್ ಟು ಎಂಡ್ ಟೆಕ್ಸ್ಟಿಂಗ್ ಮೆಸೇಜ್ ಫುಲ್ ಸೆಕ್ಯೂರಿಟಿ ಆಗಿರುತ್ತೆ, ಸೆಕ್ಯೂರ್ ಆಗಿರುತ್ತೆ. ಯಾವ್ದೋ ರೀತಿಯ ಪ್ರಾಬ್ಲಮ್ ಮಾಡ್ಕೋಬೇಡಿ. ಯಾಕಂದ್ರೆ ಈಗ ತುಂಬಾ ಏನೋ ಡೆವಲಪ್ ಮಾಡ್ತಿದ್ದಾರೆ. ಈಗ ತುಂಬಾ ಸ್ಲೋ ಇದೆ ಅಂತೆ. OTP ಬರೋದಾಗ್ಲಿ, ಮತ್ತೆ ಆಪ್ ಯೂಸ್ ಮಾಡೋದಾಗ್ಲಿ ತುಂಬಾ ಸ್ಲೋ ಇದೆ ಅಂತೆ. ಏನಕ್ಕೆ ಸ್ಲೋ ಇದೆ ಅಂತ ಹೇಳಿದ್ರೆ, ಒಂದು ದಿನಕ್ಕೆ 3.5 ಲಕ್ಷ ಜನ ಡೌನ್ಲೋಡ್ ಮಾಡ್ತಿದಾರಲ್ಲ, ಸೊ ಅದಕ್ಕೆ ಅಷ್ಟೊಂದು ಡೆವಲಪ್ ಆಗಿಲ್ಲ. ಸೊ ಸಾಫ್ಟ್ವೇರ್ ಅಷ್ಟೊಂದು ಡೆವಲಪ್ ಆಗಿಲ್ಲ. ಸೊ ತುಂಬಾ ಫಾಸ್ಟ್ ಆಗಿ 100x ಗಂಟೆ ತುಂಬಾ ಡೌನ್ಲೋಡ್ ಆಗಿರೋದ್ರಿಂದ ವಾಟ್ಸ್ಆಪ್ ತರ ಫಾಸ್ಟ್ ಆಗಿ ಮಾಡಕ್ ಆಗ್ತಿಲ್ಲ. ಬಿಕಾಸ್ ಆಫ್ ವೈರಲ್, ಒಂದೇ ಸತಿ
ತುಂಬಾ ಡೌನ್ಲೋಡ್ ಮಾಡೋ ಸ್ಟಾರ್ಟ್ ಆಯ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ಸ್ಲೋ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಇದನ್ನ ಆಪ್‌ನ ಫಾಸ್ಟ್ ಆಗಿ ಯೂಸ್ ಮಾಡೋದು, ಫಾಸ್ಟ್ ಆಗಿ ಅದನ್ನ ಡೆವಲಪ್ ಮಾಡ್ತಾ ಇರ್ತೀವಿ. ಸೊ ಡೋಂಟ್ ವೆರಿ ಅಬೌಟ್ ಯುವರ್ ಸೆಕ್ಯೂರಿಟಿ ಆಗಿರ್ಲಿ, ಫ್ಲೋ ಇದೆಯಲ್ಲ ಅದನ್ನು ಫಾಸ್ಟ್ ಆಗಿ ಯೂಸ್ ಆಗೋ ತರ ನಾವು ಮಾಡ್ತಾ ಇದೀವಿ. ಸೊ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಕಂಪನಿ ಓನರ್ ಹೇಳ್ತಿದ್ದಾರೆ. ಸೊ ಇದು ಟೈಮ್ ಹಿಡಿಯುತ್ತೆ. ಸೊ ಸ್ಲೋಲಿ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅವರೇ ಹೇಳ್ತಿದ್ದಾರೆ. ವಾಟ್ಸ್ಆಪ್ ವರ್ಸಸ್ ಅರ್ಟೈ, ಓಕೆನಾ? ಸೊ ನಾವು ಯಾಕಪ್ಪ ವಾಟ್ಸ್ಆಪ್‌ನ ಯೂಸ್ ಮಾಡಬೇಕು? ಬೇಡ, ಅರ್ಟೈ ಯೂಸ್ ಮಾಡ್ಕೊಳ್ಳೋಣ, ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳೋಣ. ಸೊ ನಮ್ಮ ಸ್ವದೇಶಿ ಕಂಪನಿನ ನಾವು ಬೆಳೆಸೋಣ. ಸೊ ಯಾಕೆ ಅಂತ ಹೇಳಿದ್ರೆ, ಟ್ರಂಪ್ ಹಾಕಿದಾರಲ್ಲ ಟ್ಯಾಕ್ಸ್‌ಗಳು, ನೀವು ಇಂಡಿಯನ್ಸು ಇಷ್ಟೊಂದು ಟ್ಯಾಕ್ಸ್ ಕಟ್ಟಿ, ನೀವು ಇಂಡಿಯನ್ಸು ಅಮೆರಿಕನ ಬಿಟ್ಟು ಹೋಗಿ, ನಿಮ್ಮಿಂದ ನಮಗ್ ಕೆಲಸ ಸಿಗ್ತಾ ಇಲ್ಲ ಅಂತ ನಮ್ಮ ಇಂಡಿಯನ್ಸ್ ಅವರೆಲ್ಲ ಓಡಿಸ್ತಾ ಇದ್ದಾನೆ. ಯಾಕೆ ಬೇಕು? ನಮ್ಮ ಇಂಡಿಯನ್ ಕಂಪನಿ ಡೆವಲಪ್ ಆಗ್ಲಿ ಬಿಡಿ, ಅರ್ಟೈನ್ ಡೌನ್ಲೋಡ್ ಮಾಡ್ಕೊಳ್ಳೋಣ ಬಿಡಿ. ಸೊ ಈ ಅರ್ಟೈಲ್ ಆಪ್‌ನ ಲಿಂಕ್ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ಬಟ್ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಆ ಲಿಂಕ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ಕೊಳ್ಳಿ, ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೀತಿ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಕೊಡ್ತಿರ್ತೀನಿ ಅಂತ ಹೇಳ್ತಾ, ವಿಡಿಯೋ ಚೆನ್ನಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಏನಾದ್ರೂ ಪ್ರಶ್ನೆ ಇದ್ರೆ ಕಮೆಂಟ್ ಹಾಕಿ, ಮತ್ತೆ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ, ಬಾಯ್, ಟೇಕ್ ಕೇರ್.